ಕರುಣಾಭರಣ ಪಾಲಿಸೋ ಗಣನಾಯಕ. ಕರುಣಾಭರಣ ಪಾಲಿಸೋ ಗಣನಾಯಕ. ಶಿವನಂದನ ಭವಾನಿ ನಂದನ ಹೇರಂಬ ವಿನಾಯಕ. ಓಂ ಗಣೇಶ ಶ್ರೀ ಗಣೇಶ ಜೈ 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 ಗಣನಾಯಕ. ಹೇ ಶಿವನಂದನ ಭವಾನಿ ನಂದನ ಹೇರಂಬ ವಿನಾಯಕ. ಓಂ ಗಣೇಶ ಶ್ರೀ ಗಣೇಶ ಜೈ 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 ಗಣನಾಯಕ. ಏಕದಂತ ಕರುಣಾಭರಣ ಪಾಲಿಸು ಗಣನಾಯಕ. ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ. ಶಿವನಂದನ ಭವಾನಿ ನಂದನ ಹೇರಂಬ ವಿನಾಯಕ. ಓಂ ಗಣೇಶ ಶ್ರೀ ಗಣೇಶ ಜೈ 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 ಗಣನಾಯಕ. ಹೇ ಶಿವನಂದನ ಭವಾನಿ ನಂದನ ಹೇರಂಬ ವಿನಾಯಕ. ಓಂ ಗಣೇಶ ಶ್ರೀ ಗಣೇಶ ಜೈ 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 ಗಣನಾಯಕ.
प्रसन्नवदनं जाये सर्वयुग्नोपशान्तये शुक्लांबरधर श्रीविघ्नेश्वर अंबाकुवर लंबोदर शुक्लांबरधर श्रीविघ्नेश्वर अंबाकुवर लंबोदर प्रथमदि सुतिसुवे पार्वती सुतने प्रथमदि सुतिसुवे पार्वती सुतने भुजधरने शुक्लांबरधर श्रीविघ्नेश्वर अंबाकुवर लंबोदर हेलो ನಮ್ಮ ಭಕ್ತಿಯು ನಿಮಗೆ ನಿಮ್ಮ ಶಕ್ತಿಯು ನಮಗೆ ಕರುಣಿಸಿ ಕಾಪಾಡು ಓ ತಂದೆ ನಮ್ಮ ಭಕ್ತಿಯು ನಿಮಗೆ ನಿಮ್ಮ ಶಕ್ತಿಯು ನಮಗೆ ಕರುಣಿಸಿ ಕಾಪಾಡು ಓ ತಂದೆ ಮಾನವ ಮಾನವು ನಿನ್ನದು ತಂದೆ ಮಾನವ ಮಾನವು ನಿನ್ನದು ತಂದೆ ಕರುಣಿಸಿ ಕಾಯಂದೆ ಶುಕ್ಲಾಂಬರಧರ ಶ್ರೀವಿಘ್ನೇಶ್ವರ ಅಂಬಾಕುವರ ಲಂಬೋದರ 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 ಸೈಲೆನ್ಸ್ ದೇವಾ ತಗನ ತಗಲೆಂದು ತೆಗೆದು ಮರಿಯುವ ಧನುಸ್ಸಿನ ಸಿಂಜಿನಿಯ ದಪ್ಪಿಗೆ 33 ಕೋಟಿ ರಕ್ತ ಸುರಿಯನ್ನ ಪಾದಕ್ಕೆ ಸರಬಾಗಿದರ ಭಲೇ ದೇವಾ ದೇವ ನಾವು ದಾರಂದರೆ ಅಡ್ಡದ ಮೇಲೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ದಿಟ್ಟ ಸಾರಥಿ ಎನ್ನುತ್ತಾರೆ ದೇವ ಹೇಳಬೇಕು ತಮ್ಮ ನಾಮಾಂಕಿತವ ದೇವಾ ಇದೇನೋಡು ಕುಂಟನಾಳು ಗ್ರಾಮ ಎಂಬ ಊರ ಈ ಊರಿನಲ್ಲಿ ಗ್ರಾಮ ದೇವತೆಗಳ ಮಾಡುವೆನು ಕೋಟಿ ಕೋಟಿ ನಮಸ್ಕಾರ ಭಲೇ
ದೇವಾ ಕೈಲಾಸ ವಾಸನಾದ ಮಹೇಶ ಪರಮೇಶ್ವರ ಮಾಡುವನು ಶತಕೋಟಿ ನಮಸ್ಕಾರ. ದೇವಾ ಈ ಮಂದಿರದಲ್ಲಿ ಇರುವ ಸಾರಥಿಗೆ ಮಾಡುವೆನು ಒಂದೇ ಒಂದು ನಮಸ್ಕಾರ. ಭಲೇ ದೇವಾ ದೇವಾ ನಾವುದಾರಂದರೆ ತಾವುದಾರ ದೇವಾ ನಮ್ಮ ಮಾವನಾದ ಕಂಸಾಸುರನು ಕೊಂದು ಭೂಭಾರವನ್ನು ಇಳಿಸಿದೆ. ಭಲೇ ವಾಸುದೇವ ದೇವ ಗರ್ಭದ ಉದ್ಭವಿಸಿದೆ. ತುಂಟರಿಗೆಲ್ಲ ಗಂಟಲ ಗಾನನೆಂದು ಮರೆಯುವ ಅಲ್ಲ ಸಾರದೆ ದೇವಾ ನನ್ನ ತಂದೆ ತಾಯಿಗಳಾದ ವಾಸುದೇವ ದೇವಗಿರಿಯರನ್ನು ಸೆರೆಮನೆಯಿಂದ ಬಿಡಿಸಿದೆ. ಬಾಲಕೃಷ್ಣ ಮೂರ್ತಿ ಎಂದು ತಿಳಿಯಲೈ ಸಾರಥಿ ಓಡಿದೇವಿ ಜಾಗ್ರತೆ. ಅದೇ ಪ್ರಕಾರವಾಗಲಿ ದೇವಾ. ಬಾಲಕೃಷ್ಣ ಮಹಾಮೂರ್ತಿ ತಾವಾದರೆ ಈ ಸುಂದರವಾದ ಸಭೆಗೆ ಬಂದ ಕಾರಣವೇನು ದೇವ ಮಹಾನುಭಾವ? ದೇವಾ ಈ ಸುಂದರವಾದ ಸಭಾ ಮಂದಿರಕ್ಕೆ ಬಂದ ಕಾರಣವೆಂದು ಹೇಳಿದೆಯಾ? ಹೌದು ದೇವಾ. ಆಹೋ ಎನ್ನ ಭಕ್ತರು ಕುಂಟನಾಳು ಗ್ರಾಮದಲ್ಲಿ ಕರ್ನಾಟಕ ಸಮ್ಮಾರ ಎಂಬ ಕರ್ನಾಟಕ ನಾಟಕವನ್ನಾಡುವರು. ಹೌದು ದೇವಾ. ಅದ ಕಾರಣ ಎನ್ನಯ ಭಕ್ತರ ಬೇಡಿದ ಇಷ್ಟಾರ್ಥವನ್ನು ಕೊಟ್ಟು ಕಾಪಾಡೋಕ್ಕಾಗಿ ಬರೋಣವಾಯ್ತು ಕೊಂಡೆಯ ಸಾರದೆ ತಿಳಿದ ಇನ್ನೊಂಬಂದ ಸಂಗತಿ ತಿಳಿದ ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಬಾಲಕೃಷ್ಣನ ಪಾತ್ರ ಮಾಡಿದಂತವ್ರು ಯಾರು ಮಾಡಿರ್ತಾರೆ? ಭೂಮನಿ ಚೆನ್ನಾಗಿ ಹೇಳು. ಎಳಪಿ ಗೋವಿಂದಣ್ಣನವರು 500 ರೂಪಾಯಿ ಬಾಲಕೃಷ್ಣನ ಪಾತ್ರ ಮಾಡಿದಂತವ್ರಿಗೆ ಯಾರು ಮಾಡಿರುತ್ತಾರೆ? ಭೂಪತಿ ಅಂದ ಚಂದ ಗೋಕುಲದ ಎನ್ನಯ ಭುಜ ಪರಾಕ್ರಮದಿಂದ ಓಂಕರಿಸಿ ಶಿಶುಪಾಲದಂತನ ವಕ್ರ ಸಂಹರಿಸಿದೆ. ಹಾಗೂ ಎನ್ನಯ ಭಕ್ತರ ಉದ್ಧಾರ ಮಾಡಿ ಶ್ರೇಷ್ಠತೆಯಿಂದ ನಂದಿದ ಸುಜಾನರು ಪರಿಪಾಲಿಸು ಗೋಪಾಲಕೃಷ್ಣ ಮೂರ್ತಿ ನಾನಲ್ಲವೇನೋ ಸಾರಥಿ. ಇನ್ನ ಮುಂದೆ ಹೇಳುವೇನು ಕೇಳು ಅವತಾರದ ರೀತಿ. ಅದೇನು ಚೆನ್ನಾಗಿ ಹೇಳು ಭೂಪತಿ. ಎಲ್ಲ ಸಾರಥಿ ಇದೆಲ್ಲ ಮಧ್ಯಾಹ್ನ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಭೂಪತಿ.
ಸಣ್ಣ ನಾಗರಾಜ್ ಅವರು ಬಾಲಕೃಷ್ಣನ ಪಾತ್ರ ಮಾಡಿದಂತವ್ರು 100 ರೂಪಾಯಿ ಮಾಡಿರುತ್ತಾರೆ. ಚೆನ್ನಾಗಿ ಹೇಳು ಭೂಪತಿ. ಎಳಪೆ ನಾಗರಾಜ್ ಅವರು 200 ರೂಪಾಯಿ ಬಾಲಕೃಷ್ಣನ ಪಾತ್ರ ಮಾಡಿದಂತವ್ರಿಗೆ ಯಾರು ಮಾಡಿರುತ್ತಾರೆ. ನಾನು ದೆಂಬ ಅಹಂಕಾರ ಮತ್ತನಾಗಿ ತುಚ್ಛ ಸೋಮಕಾಸುರಂಬ ದೈತನು ಬ್ರಹ್ಮನಿ ವೇದಗಳನ್ನು ಕದ್ದೊಯ್ದು ಎಲ್ಲಾ ಸಾರದೆ ಸಮುದ್ರ ಮಧ್ಯದಲ್ಲಿರಲು ಅದಂ ನಾಮ್ ಕಂಡು ಮತ್ಸ್ಯ ಅವತಾರವನ್ನು ತಾಳೆ ಆ ಸೋಮಕಾಸುರಂಬ ಅದಮನ ವೇದಗಳನ್ನು ಬ್ರಹ್ಮನಿಗೆ ತಂದು ಕೊಟ್ಟಂತ ಶ್ರೀ ಬಾಲಕೃಷ್ಣ ಮೂರ್ತಿ ನಾನಲ್ಲವೇನೋ ಸಾರಥಿ ಸಿರಿದೆಯನ್ನ ಬಾಲ ವಿನೋದ ರೀತಿಯ ತಿಳಿದು ಭೂಪತಿ. ಮುಂದೆ ಏನು ಸಂಗತಿ? ಸ್ವಾಗತ ಬಾಲರಾಜನಿಗೆ ಸ್ವಾಗತ, ಸ್ವಾಗತ ಬಾಲರಾಜನಿಗೆ ಸ್ವಾಗತ. ಇಂದಿನ ದಿನ ಮಹಾಶುಭ ದಿನ, ಇಂದಿನ ದಿನ ಮಹಾಶುಭ ದಿನ. ಸಂಗೀತದ ಸುದೆ ಗಾನ ನರ್ತನ. ಸ್ವಾಗತ ಸ್ವಾಗತ ಬಾಲರಾಜನಿಗೆ ಸ್ವಾಗತ. ಜಯ 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 ಬಾಲ ಬಾಲನಿಗೆ ಸ್ವಾಗತ. ಜಯ 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 ಬಾಲರಾಜನಿಗೆ ಸ್ವಾಗತ. ಜಯ 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 ಚಿನ್ನ ಬಾಲನಿಗೆ ಸ್ವಾಗತ. ಜಯ 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 ಬಾಲಕೃಷ್ಣನಿಗೆ ಸ್ವಾಗತ. ಇಂದಿನ ದಿನ ಮಹಾಶುಭ ದಿನ, ಇಂದಿನ ದಿನ ಮಹಾಶುಭ ದಿನ. ಸಂಗೀತದ ಸುದೆ ಗಾನ ನರ್ತನ. ಸ್ವಾಗತ ಸ್ವಾಗತ ಬಾಲ ಬಾಲನಿಗೆ ಸ್ವಾಗತ. ಒಂದಾಗುವ ಕಳೆದ ದಿನವೆಲ್ಲ ಮರೆಯುವ ನಗುತ್ತ, ಕಳೆದ ದಿನವೆಲ್ಲ ಮರೆಯುವ ನಗುತ್ತ, ಬಾಳೆ ಮೈ ಮರೆಯುವ. ಹಾಲು ಜೇನಾಗುವ ಕಲೆತು ಭೂಮಿ ಬಾನಾಗುವ, ಕಲೆತು ಸುಖದಿ ಓಲಾಡುವ. ಒಲೆದು ಒಂದಾಗುವ ಕಳೆ
ಸೈಲೆನ್ಸ್. ಎಳಪಿ ಪರಶುರಾಮಣ್ಣನವರು ಬಳಿ ಬಳಿ ಎಲೈ ಸಾರದೆ ಭೂಪತಿ ಈ ಮುಂದೆ ಕೇಳುವೇನು ಕೇಳು, ಮುಂದೆ ಕಥೆ ನಡೆಯುವ ರೀತಿ ಚೆನ್ನಾಗಿ ಹೇಳು ಭೂಪತಿ. ಪಾಂಡುರಾಯನ ಸತಿಯಳಾದ ಕುಂತಿ ದೇವಿ ವೇದ ವ್ಯಾಸ ಮಹುಮುನಿಗಳ ಕಡೆಯಿಂದ 6 ಮಂತ್ರಗಳನ್ನು ಬೋಧಿಸಿಕೊಂಡು ಆ ಮಂತ್ರವು ಸುಳ್ಳೋ ನಿಜವೋ ಎಂದು ನದಿ ದಂಡಿಗೆ ಹೋಗಿ ಮೊದಲೇ ಸೂರ್ಯ ಮಂತ್ರವನ್ನು ಭಜಿಸಲು ಹ, ಆಗ ಕರ್ಣನೆಂಬ ಧೀರರು ಸಿಲುಕಲು ಕರ್ಣ ಕುಂಡಲದೋಳು ಬಯಸಲು ಆಹಾ ಇದು ಅಪವಾದಕ್ಕೆ ಗುರಿಯಾಗಿ ನಿಂತಿರುವನೆಂದು ಅದೇ ನದಿಯೋಳಿಸಲು ಸಾರದೆ ಹ, ಜಲಗಾರನೆಂಬ ಬಲೆಯನ್ನು ಆ ಬಲೆಯ ಕರ್ಣನೆಂಬ ಧೀರನು ಸಿಲುಕಲು ಕರ್ಣ ಕುಂಡದೋಳು ಬಯಸಲು ಕೂಡಿ ಬಂದಿದೆ. ಇದನ್ನು ತಪ್ಪಿಸಲು ಯುದ್ಧದ ಪಾಂಡವರಿಗೆ ಜಯವಾಗುವಂತೆ ಮಾಡುವೇನು ಸಾರದೆ, ಅದು ಜಾಗ್ರತೆ. ಅದೇ ಪ್ರಕಾರವಾಗಲಿ ದೇವ. ಬಳಿ 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 ಎಲೈ ಸಾರದೆ ಭೂಪತಿ ನಾನು ಬಂದು ಬಹಳ ಹೊತ್ತಾಯ್ತು. ಹ, ನಮ್ಮ ಗೋಕುಲ ನಗರದಲ್ಲಿ ಗೋಪಿಕ ಶ್ರೀಯರು ಎದುರು ನೋಡುತ್ತಿರುವರು. ಹೌದು ದೇವ. ಅದ ಕಾರಣ ಹ, ನಮ್ಮ ಅಂದವಾದ ಗೋಕುಲ ನಗರಕ್ಕೆ ಸೂಡಿನ ರಥವನ್ನು ಬಿಡುವಂತನಾಗಲಿ ಸಾರದೆ, ಅದು ಜಾಗ್ರತೆ. ಅದೇ ಪ್ರಕಾರವಾಗಲಿ ದೇವ. ಕೌರವ ಕೌರವ ಬಾಪ. ಬಲೆ 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 ಬಲೆ. ನ್ಯಾಯ ನೀತಿ ಧರ್ಮವನ್ನು ಬಿಡಬ್ಯಾಡು ತಮ್ಮ, ನ್ಯಾಯ ನೀತಿ ಧರ್ಮವನ್ನು ಬಿಡಬ್ಯಾಡು ತಮ್ಮ. ಬಗಳು ನಾಯಿ ಬಗಳು ತಾವು ಮೂಕನಾಗೋ ಸುಮ್ಮ. ಧರ್ಮವನ್ನು ಬಿಡಬ್ಯಾಡು ತಮ್ಮ, ಬಗಳು ನಾಯಿ ಬಗಳು ತಾವು ಮೂಕನಾಗೋ ಸುಮ್ಮ. ಆಸೆಗೆ ಇದ್ದಷ್ಟು ನೀನು ಕಾಲು ಚಾಚು ತಮ್ಮ, ಆಸೆಗೆ ಇದ್ದಷ್ಟು ನೀನು ಕಾಲು ಚಾಚು ತಮ್ಮ. ಧರ್ಮವನ್ನು ಬಿಡಬ್ಯಾಡು ಮುಂದೆ ನಡೆಯೋ ಸುಮ್ಮ. ಎಚ್ಚರ ತಮ್ಮ ಬಲು ಎಚ್ಚರ, ಹುಟ್ಟು ನಾಯಿ ಕಚ್ಚಾವು ಎಚ್ಚರ. ಆಮೇಲೆ ಬೆಳಕು ಒಳಗೆ ಉಳುಕು ನಂಬದಿರೋ ತಮ್ಮ, ಮೇಲೆ ಬೆಳಕು ಒಳಗೆ ಉಳುಕು ನಂಬದಿರೋ ತಮ್ಮ. ಮಾಯದ ಜಿಂಕೆಯ ನಂಬಿ ಕೆಟ್ಟನು ಶ್ರೀರಾಮ. ದೇವ ತಮ್ಮನ್ನು ಹೇಳಿದೆ
ಕಟ್ಕಡನ ಕಡಿಯುತ್ತ ಕಿಟ್ಕಡಲ್ಲಂದ ಬರುದು ಜಗತ್ಬಿಡದು ಭಲೇ ಕಿಟ್ಟಡಂಗಳೋಳ್ ಕುಡಲ ಮಧ್ಯ ತ್ರುಟಿ ಝಡ ಎಲ್ಲದೆ ಕರ್ಕದ ಪ್ರಾಯನಂತ ನಡೆಸುವ ಹೊರ್ಪಡದ ಬಡರೋತ್ಪಡಿಯ ಬಪ್ಪಾಡದ ಭರಣಿಯಿಂದ ರಾಮನ್ನವ ದೇವಾ ಬಂದ ಹದಿಡ ಪಡಿ ವಿಪನಂ ದಾರಂದಿ ಕೇಳುವ ನೀರ್ದವಲಲೆ ಸೇವಕ ಪವಿತ್ರನ ಬಾಬಕ ಓಹೋ ದೇವಾ ನಾವುದಾರಂದರೆ ಅಲ್ಲ ಇಲ್ಲದವರಿಗೆ ಕಟ್ಟ ಕೊಡಬಾರದು, ಮುದುಕನಿಗೆ ಮದುವೆ ಮಾಡಬಾರದು, ಮಕ್ಕಳು ದೊಡ್ಡವರಾದ ಮೇಲೆ ತಂದೆಯಾದವರು ಹಿರಿತನ ಮಾಡಬಾರದು, ನನ್ನ ಹೆಂಡತಿ ಪತಿವ್ರತ ಎಂದು 6 ತಿಂಗಳ ತವರಿಗೆ ಕಳಿಸಬಾರದು, ಕಳಿಸಿದರೂ ಚಿಂತೆ ಇಲ್ಲ, ವಾರಕ್ಕೊಂದು ಸಲ ಹೋಗೋದು ಬಿಡಬಾರದು, ಮನುಷ್ಯನಾಗಿ ಹುಟ್ಟಿದ ಮೇಲೆ ದಾನ ಧರ್ಮವನ್ನು ಬಿಡಬಾರದೆಂದು ಹೇಳಲು ಬಂದ ಸಾರಥಿ ನಾನಲ್ಲವೇನು ದೇವಾ? ಹೇಳಬೇಕು ತಮ್ಮ ನಾಮ ಅಂಕಿತವ ಬಳಿರಿಯೇ ಎಲ್ಲ ಸಾರಥೆ ಓಬದಿ ನಮ್ಮ ನಾಮಾಂಕಿತವೇನೆಂದು ಕೇಳಿದೆಯಾ? ಹೌದು ದೇವಾ. ಎಲ್ಲ ಸಾರಥೆ ದೇವಾ ಹಾಗಾದರೆ ಇತ್ತ ಬರವಂತ ನಾವು ಚಿತ್ತ ಬೆಟ್ಟಿ ಹೇಳುವನು ಕೆಳ ಅದೇ ಪ್ರಕಾರವಾಗಲಿ ದೇವಾ. ಸಾರಥೆ ಓಬದಿ ನಿನ್ನ ನುಡಿಯಂ ಕೇಳಿ ಎನಿಗೆ ಸಂತೋಷವಾಯಿತು. ಹೌದು ದೇವಾ. ಸಾರಥೆ ಓಬದಿ ಮೃದಯದೋಳ್ಮನೆ ಮಾಡದೆ ಎನ್ನ ಕೋಪಕ್ಕೆ ಬಂದ ವೈರಗಳ ತಮ್ಮ ನಿಜವಾಸವಂ ಬಿಟ್ಟರ. ಸಾರಥೆ ಓಬದಿ ಖಟ್ಗ್ರಹರಾದ ಮಂಡಲಾದ ಪರಂಬ್ಯ ಪಲಾಯನಕ್ಕೆ ಮೈಗೊಂಡರ. ಮತ್ತರ ನಡು ನದಿಯೋ ಬಿರ್ರನೆ ಬಿಚ್ಚುವಂತೆ ಕಡಾತಿಂಡದಿಂದ ಹಪ್ಪಳಿಸಿ ಜೀವವಂ ಗೆದ್ದಿ ಯಮನಾಲಯಕ್ಕೆ ಕಳಿಸಿವೆ. ಎಲ್ಲ ಸಾರಥೆ ಓಬದಿ ಮಹಾಬಲಿಡ್ಡ ಅಖಂಡ ಪ್ರಪಂಚಕ್ಕೆ ಉದ್ದಂಡ ಬಲಿಡ್ಡನಂದ ಕಂಡು ಕಲಿಯ ನಾಮವೋ ನಿನಗೆ ತಿಳಿದೋಯಿತೆ. ಹೌದು ದೇವಾ. ಎಲ್ಲ ಸಾರಥೆ ಓಬದಿ ಬಲಿಗೆ ದೇಶದ ರಾಜರು ಕಪ್ಪವಂ ತಪ್ಪದೇ ಬರಮಾಡಿಕೊಂಡು ಎಲ್ಲ ಸಾರಥೆ ಓಬದಿ ಹಸ್ತಿನಾವತಿಯ ಸಿಂಹಾಸನಕ್ಕೆ ಶತಮಾನ ಪ್ರಭಾವದಿಂದ ಪ್ರಕಾಶಿಸುವ ಧೃತರಾಷ್ಟ್ರನ ಪುತ್ರ ವೈರಿ ಕುಲೋದ್ಧತ ಎಲ್ಲ ಸಾರಥೆ ಓಬದಿ ಗಾಂಧಾರಿ ಅಮ್ಮನವರ ಗರ್ಭಾತ್ರಿಯಲ್ಲಿ ಕೋಟಿ ನಕ್ಷತ್ರ ರಾಶಿ ಚಂದ್ರೋದಯವಾದಂತೆ ಉದ್ಭವಿಸ. ಎಲ್ಲ ಸಾರಥೆ ಓಬದಿ ಯಾವತ್ ಸಕಲ ರಿಪು ರಾತ್ರಿಗಿಂತ ಮಿಗಲನ್ನು ಪೋ ದುರ್ಯೋಧನ ಮಹಾರಾಜನಂದ ಹಡಿಗಡಿಗೆ ಜೈವೇರನ್ ಓಡಿಸುವಂತನಾಗ ಸಾರಥಿ ಓಡಿಸಿ ಡೈವೇರನ್ ಅದೇ ಪ್ರಕಾರವಾಗಲಿ ದೇವಾ. ದುರ್ಯೋಧನ ಮಹಾರಾಜರು ತಾವಾದರೆ ಈ ಸುಂದರವಾದ ಸಭೆಗೆ ಬಂದ ಕಾರಣವೇನು ದೇವ ಮಹಾನುಭಾವ? ಬೈರಿಯಲ ಸಾರಥೆ ಓಬದಿ ಈ ಸುಂದರವಾದ ಸಭಾ ಮಂಟಪಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ಬೈರಿಯೇ ಬಂಡ ಪಾಂಡವರು ಎನ್ನ ಸಂಘಟದ ಇತ್ತಾಂಗನ ಬಡದ ಸಾರಥೆ ಓಬದಿ ದೃಢ ಒಡಲಿನ ಕಡೆ ವೀರರೆಲ್ಲ ನಿರ್ಮೂಲ ಮಾಡಿ ದೃಢ ಬಲದಿಂದ ಸಡಗಲ ದರಣ ದೊಡ್ಡ ಪರಾಕ್ರಮರನ್ನ ಮರೆಯಲು ಕಂಡ ಎಲ್ಲ ಸಾರಥೆ ಓಬದಿ ಹೃದಯದೋಳ್ ನಂದು ಹಡಗಿದ್ದ ಸಿಟ್ಟು ಬಿಡಿಸಲು ಸುಗ ಆಪ್ತ ಬಾಂಧವರಾದ ಎಲ್ಲ ಸಾರಥೆ ಓಬದಿ ಕಲಿಕರ್ಣ ಅಥವಾ ತಾಮರನೇ ಇದ್ದ ಆಲೋಚನೆ ಮಾಡಲೇಬೇಕೆಂದು ಹೌದು ದೇವ. ಎಲ್ಲ ಸಾರಥೆ ಓಬದಿ ಸುಗ ಜಾಗ್ರತೆಯಿಂದ ಪುರಾಣವಾಯ್ತು ಕಂಡಿಯ ಸಾರಥಿ ಅಶ್ವತ್ಥಾಮನನ್ನು ಬರೆಯಲು ಜಾಗ್ರತೆ. ಅಶ್ವತ್ಥಾಮನು ಬರುವಂತನಾಗಬೇಕು. ಅಶ್ವತ್ಥಾಮ ಅಶ್ವತ್ಥಾಮ
ಗುಡಿಸಿ ಕಟುರ ಬಸದಿಂದ ಬಂದವರಲ್ಲೂ ದಾರೊಂದಿಗೆ ಹೇಳಿದ ದೇವ ದಿವ್ಯ ಪ್ರಭಾವ. ಭೋಳಿರಿಯಲೈ ಮಾನವ ದೇವಾ ಚಟ್ ಚಟ ಪುಟದ ಪಡನ ಬಡದೋಳ ಚಿಟಲ್ಲನ್ನಿ ಪಚಡಿಲಿನ ಕಚ್ಚನಯಂತ ಕರಪುಟಲದೋಳ್ತ ಧನುಷ್ಟಾಂಕಾರಣಂ ಗೈದು ಧನುರ್ಪಡರ ಸುಪಟ ರತ್ನಮಣಿ ಘನ ಹರಿಭಟರ ಬಕಟ ತಡೆಗಡಿಸಿದ ಪಟವರ ಮುಕಟನ ಮುಂದೆ ಕಡೆ ಬಾಗಿ ತುಡಿ ಬೀಸಗದೆ ದೇವಾ ಓಹೋ ದೇವ ನಾವು ದಾರಂದರೆ ಬಿತ್ತಿ ಬೆಳೆಯಬೇಕು, ನಾವು ಒಕ್ಕಲಿಗರಾಗಿ ಇರಬೇಕು, ತಂದೆ ತಾಯಿಗಳಿಗೆ ತಕ್ಕ ಮಕ್ಕಳಾಗಿ ಬಾಳಬೇಕು, ನಾವು ಹಳ್ಳಿಗೆ ಒಳ್ಳೆಯವರಾಗಿ ಇಂಥ ಒಳ್ಳೆಯವರು ಕಲಿತು ಆಡಬೇಕು. ವರ್ಷಕ್ಕೊಂದು ಇಂಥ ಸುಂದರವಾದ ಪೌರಾಣಿಕ ನಾಟಕ ಬಯಲಾಟವಾಗಿ ನೀವಾಗಿ ಕರೆದಿದರೆ ನಾವಾಗಿ ಬಂದೆವು ಸಾರಥಿಯಾಗಿ, ಹೇಳಬೇಕು ತಮ್ಮ ನಾಮಾಂಕಿತವನ್ನು ಪೂರ್ತಿಯಾಗಿ. ಹೊಳಿರಿಯಲೈ ಸಾರಥಿ ಭೂಪತಿ ಎನ್ನ ನಾಮಾಂಕಿತವೇನೆಂದು ಚೆನ್ನಾಗಿ ಕೇಳಿದ್ಯಾ? ಹೌದು ದೇವ. ನೀನಾಡದ ನುಡಿಗಳಂ ಕೇಳ ಎನ್ನ ಹೃದಯ ಕಮಲದೋಳ ಸುಳುವ ಮುರುಗನಂತ ಪಾದಂದಿಯ ಬಸರು ಚತ್ತಿ ದಿಗ್ಗೇಶವದಲ್ಲಿ ಮತ್ತ ಪಾವನಿರ್ಪ ಛಾವತ್ತು ಛತ್ರಿಯರಾರಿಗೆ ಹಲೇ ಸಾರಥೆ ಭೂಪತಿ ಬಿದ್ದ ಪರಂಗ ತರುನ್ನಮ್ಮಾಡಿ ಮಲ್ಲ ಬಿದ್ದ ಕದ ಬಿದ್ದ ಮುಂತಾದ ತನುರ್ಬಿದ್ದಗಳನ್ನು ಮರಡಿ ಸಭಾಭಾವದಿಂದ ಸಮಸ್ತ ಸೃಷ್ಟಿ ಜೀವಗಳ ಕರಿಚ ಪಲ್ಲದ ಚೊಲ್ಲ ಕರೆಯದ ಎಲುಬುಗಳನ್ನು ಮರದ ನೀನು ಅರಿಯಲ ಸದ್ಭಕ್ತವನಾದಿಯಲ ಸಾರಥಿ ಭೂಪತಿ ಸಿಂಹಾಚಕ್ಕ ಚೀರ ಪಟ್ಟಗ್ರೇಶನಾಥ ಗುರು ಭೂಪತ ಕಪಲಪಚ ಪ್ರಾಯನಂತ ಭೂರುದ್ಧಾರರ ಪುತ್ರ ಸದಮಲಗತ್ತ ವೀರ ಅಶ್ವತ್ಥಾಮನಂತಳಿಯಲೈ ಸಾರಥಿ ಒಡೆದ ಜೈವರದ ಅದು ಜಾಗೃತೆ ಅದೇ ಪ್ರಕಾರವಾಗಲಿ ದೇವ. ವೀರ ಅಶ್ವತ್ಥಾಮನು ತಾವಾದರೆ ಬಂಗಾರದಂತೆ ಕಂಗೊಳಿಸುತ್ತಿರುವ ಈ ಸುಂದರವಾದ ಸಭೆಗೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಹೊಳಿರಿಯಲೈ ಸಾರಥಿ ಭೂಪತಿ ಈ ಸುಂದರವಾದ ಸಭಾ ಮಧ್ಯಕ್ಕೆ ಬಂದನ ಕಾರಣವೇನೆಂದ ನೀನು ಎನ್ನನ್ನು ಕೇಳಿದ್ಯಾ? ಹೌದು ದೇವ. ಸಾರಥಿ ದೇವಾ ಹಾಗಾದರೆ ಎತ್ತ ಬಿಟ್ಟು ನಿನ್ನ ಕಿವಿಗಳ ತಂದ ಚೆನ್ನಾಗಿ ಕೇಳ. ನಮ್ಮ ತೊರೆಯಾದ ಕೌರವೇಂದ್ರನ ತಾವಾದ ಆಲೋಚನೆ ಮಗ್ನನಾಗಿರುವಂತೆ ತತ್ಕಾರಣ ಗುರುಪುತ್ರ
ಸಭಾಸ್ಥಾನಕ್ಕೆ ಬರಣವಾಯ್ತು. ಹ, ಖಂಡಿಯ ಸಾರಥಿ ತಿಳಿಯತೆ ನಾನು ಬಂದ ಸಂಗತಿ ನಮ್ಮ ಕೌರವ ಅಂತ ತೋರಿಸ ಅದ ಜಾಗ್ರತೆ. ಇಲ್ಲೇ ವಾಮ ಭಾಗದಲ್ಲಿ ಕುಳಿತಿರುವ ನೋಡು ಜಾಗೃತಿ. ಅವೋ ಗುರುಪುತ್ರನಾದ ಅಶ್ವತ್ಥಾಮನೇ, ಓ ದುರ್ಯೋಧನ, ಹಾದರೊಳರಾದ ಪಾಂಡವರಂದರ ತರದ ಹಂಜಕೆಯಿಂದ ಕೊಲ್ಲಿಸಲೇಬೇಕಾದರೆ ಕೊಲ್ಲಿಸಬೇಕಾದರೆ ಅವರಿಗೆ ಜಯವೋ ಜಯವಾಗುವುದು. ಅರೆ, ಅವೋ ಗುರುಪುತ್ರನೇ, ಅಭೋ ದುರ್ಯೋಧನ, ಧೈರ್ಯ ಎಂದಕ್ಕೆ ಬಂದ ಭೀಮನ ಗಮಿಸದ ಕಚ್ಚಾಯವಂ ತಿನ್ನಿಸಿ ಕೈ ಕಾಲುಗಳಂ ಕಟ್ಟಿಸೆ. ಅವೋ ಗುರುಪುತ್ರನೇ, ಅವೋ ಸುಹೋದನ, ದೊಡ್ಡ ಮಡಿವಿನೋಳು ಹಾಕಿದವು, ಆದರೆ ಅವನಿಗೆ ಮರಣವೂ ಬರಲಿಲ್ಲ. ಯಾತಕ್ಕೆ ಮರಣ ಬಂದಿಲ್ಲ ರಾಜೇಂದ್ರ? ಅವೋ ಗುರುಪುತ್ರನೇ, ಅಭೋ ದುರ್ಯೋಧನ, ಧೈರ್ಯ 5 ಮಂದಿ ಪಾಂಡವರಮ್ಮರಿಗಿನ ಮನೆಯೊಳಗೆ ಹಾಕಿ ಬೆಂಕಿಯನ್ನು ಹಚ್ಚಿದವ. ಆ ಮನೆಯಿಂದ ಸಹ ಪರವಾಗಿ ಬಂದರ. ಅವೋ ಗುರುಪುತ್ರನೇ, ಅಭೋ ದುರ್ಯೋಧನ, ಧೈರ್ಯ ಒಬ್ಬನಾದ ಭೀಮನು ನಮ್ಮ 98 ಮಂದಿ ತಮ್ಮಂದಿರನ್ನು ಕೊಲ್ಲಿಸಲೇ ಬಿಟ್ಟನ. ಆವತ್ತಿನ ಯುದ್ಧದೋಳು ಉನ್ನತಿ ಪರಕ್ರಮಿಯರಾದ ದ್ರೋಣರೊಡನೆ ಗಚ್ಚನ. ಇವತ್ತಿನ ಯುದ್ಧಕ್ಕೆ ಯಾರನ್ನು ಕಳಿಸಬೇಕಾಗುತ್ತದೆ ಹೇಳಲೈ ಅಶ್ವತ್ಥಾಮನ? ಹಾವೋ ಪಡವಿ ಪಾಲಕನಾದ ಕೌರವೇಂದ್ರ, ಖಂಡಾಚನವ ಮೂರ್ಖರಾದ ಬಂಡ ಪಾಂಡವರನ್ನು ಕಡಿದು ಹಾಕುವ ಫಲಟ್ಟರ ಯಾರು ಇಲ್ಲದಂತ ಮನದಳ ಬೆಳಿಗ್ಗೆ ಕೊರಗೆ ಸಾಯುವುದು ಬಿಡ. ಅವೋ ದುರ್ಯೋಧನ, ಅವೋ ರವಿನದ, ಅವೋ ಗುರುಪುತ್ರನ, ನಿಮ್ಮ ತಮ್ಮನಾದ ದುಸ್ವಾಸನಿರುವರ. ಅಭೋ ದುರ್ಯೋಧನ, ಅವೋ ಅಶ್ವತ್ಥಾಮನೇ, ಎಲ್ಲರಕ್ಕಿಂತ ಮಿಗಿಲಾದ ಬಲಡ್ಡನಾದ ಅಶ್ವತ್ಥಾಮನಾನಿರುವನು. ಅಭೋ ದುರ್ಯೋಧನ, ಅವೋ ಗುರುಪುತ್ರನೇ, ಬಿಲ್ಲು ಬಿದ್ದದೊಳ ಪ್ರವೀಣನಾದ ಕಾಲಿಕರ್ಣನಿರುವನು. ಕಲ್ಲಕ್ಕಿಂತ ಕಲ್ಲಾದ ವಜ್ರ ಶರೀರದ ಕೌರವೇಂದ್ರ ನೀನಿರುವೆ. ನಮ್ಮಂತೆ ಬಲಶಾಲೆಗಳು ನಿಮ್ಮ ಆಸ್ಥಾನದಲ್ಲಿ ಇರುವಾಗ ನೀನು ಚಿಂತೆ ಮಾಡುವುದಕ್ಕೆ ಈಗಲೇ ಕಲಿ ಪರಾಕ್ರಮವನ್ನು ಕಲಿಕರ್ಣನನ್ನು ಕರೆಸಿ ವಿಚಾರ ಮಾಡಿ ದುರ್ಯೋಧನ ಮಾಡಿ ಮುಂದಿನ ಆಲೋಚನೆ. ಕರ್ಣ ರೆಡಿ ಇರ್ಬೇಕಪ್ಪ. ಅವೋ ಅಶ್ವತ್ಥಾಮನೇ, ನೀನಾಡಿದ ದಿಟ್ಟ ನುಡಿಯಂ ಕೇಳಿ ಎನ್ನ ಮನದ ಕಡುತಾಪವು ಉಳತಾಯಿತು. ಸಂತೋಷವೆಂಬ ಬಳಿಯೋ ಕೂಡಿ ಮುಂದಕ್ಕೆ ಸಾಗಿದ. ಅವೋ ಗುರುಪುತ್ರನೇ, ಅವೋ ದುರ್ಯೋಧನ, ಹೊರಗಡೆಕರಾದ ಕುಂತಿಯ ಮಕ್ಕಳಾದ ಪಾಂಡವರನ್ನು ಕೊಲ್ಲಿಸಬೇಕಾದರೆ ಬಲವಂತನಾದ ಕರ್ಣನಿಂದಲೇ ಇನ್ನೊಬ್ಬರಿಂದ ಸಾಧ್ಯವಿಲ್ಲಂದು ಮಾತು ಎನ್ನ ಮನಕ್ಕೆ ನಿರ್ಧಾರವಾದಂತೆ ತೋರುವದ. ಅವೋ ಗುರುಪುತ್ರನೇ, ಅವೋ ಸಹೋದರ, ಬಳಿರ್ಯಲ ಸಾರಥಿ ಅತಿ ಜಾಗ್ರತೆಯಿಂದ ಕರ್ಣನನ್ನು ಬರೆಯಲು ಸಾರಥಿ ನೀನು ಭಾಗ ಅತಿ ಜಾಗ್ರತೆ. ಅದೇ ಪ್ರಕಾರವಾಗಲಿ ದೇವ. ಕರ್ಣ ಹೇಳು ಬ್ಯಾರ ಕರ್ಣ ಕರ್ಣ ಆಚೆ ಆಚೆ ಗಂಗಾಧರ್ ಅವರು 101 ರೂಪಾಯಿ ಅಶ್ವತ್ಥಾಮನ ಪಾತ್ರ ಮಾಡಿದಂತವ್ರಿಗೆ ಮಾಡಿರ್ತಾರೆ. ದುಡ್ಡನ್ನು ಲೀಸ್ಟ್ ಮುಖಾಂತರ ಕೊಡಬೇಕಂತ ವಿನಂತಿ. ಹಲೋ ಇದಕ್ಕೆ
ತಮ್ಮ ಬಾಡಿಗೆ ಗಂಡನ ಬೆನ್ನು ಅಂತಾಳ. ಬಾಡಿಗೆ ಗಂಡನ ಬೆನ್ನು ಒತ್ತಿ ಅತ್ತೆ ಮಾವನ ಮರೆತೇ ಬಿಟ್ಟೆ. ಆ ಬಾಡಿಗೆ ಗಂಡನ ಬೆನ್ನು ಒತ್ತಿ ಅತ್ತೆ ಮಾವನ ಮರೆತೇ ಬಿಟ್ಟೆ. ತಾಳಿ ಕಟ್ಟಿದ ಗಂಡನ ಬಿಟ್ಟು ಬರಾರಿಯಾಗಿ ಹೋಗಿ ಏನು ಬೆರಗಿ ಮಾವನ ಮಗಳ ಎನ್ನ ಹಿಂದೆ ಎದ್ದು ಬಿದ್ದು ಓಡಿ ಬರ್ತಾಳ. ಸೈಲೆನ್ಸ್. ಬಂದವರನ್ನು ದಾರನ್ನು ಕೇಳಿದ ದೇವ ದಿವ್ಯ ಪ್ರಭಾವ. ಎಡಬಲದ ಗುಡಿ ಮೀದೆಯನ್ನು ದೀಡಿಕೊಂಡ ಬಂದವರನ್ನು ದಾರನ್ನು ಕೇಳಿದ ದೊರೆಯೇ ಭಾಗ್ಯವಂತರಿಯೇ. ಚಂದದಿಂದ ಬಂದವರನ್ನು ದಾರನ್ನು ಕೇಳಿದ ದೇವ ಎದ್ದು ಬಂದು ಮಾತನಾಡಪ್ಪ ಕುಂಟಾಳ ಮಾವ. ದೇವ ಒಕ್ಕಟಿತ ಕಂಠ ಕಂಠಾಯಮಾನ ಗಂಭೀರರಾದ ಅಂಬುದಿಯ ಪರಮಾಂಬುದಿಯ ಗಕ್ಕನವೆಂದು ಕಷ್ಟ ರೂಪದಲ್ಲಿ ಸಿಟ್ಟದವನೈದು ಸೃಷ್ಟಿಸಿ ಅರೇ ಅಲಾ ಮಾನವ ದೇವ ಜಲ್ಪಿಗೆ ಯಾವತ್ತು ಐರಿಗಳೆಲ್ಲ ಎಪ್ಪಲಾಯನ ಗಂಡ ಬಿಟ್ಟರ ಅರೇ ಚಂದಾತುರ ವಿಕ್ರಮನ ಮುಂಭಾಗದೊಳ ನಿಂತು ಮಾತನಾಡಿಸುವುದಕ್ಕೆ ನೀನು ದಾರಲೇ ನರನೆ ಸರಿಯಿಂದಕ್ಕೆ ಚರಣೆ. ಓ ದೇವ ನಾವು ದಾರಂದರೆ ಮೈದಾನಿಟ್ಟಿನ ಒಳಗೆ ಸಿಮೆಂಟಿನ ಮಾಳಿಗೆ ಬಗಲಾಗ ಜೋಳಿಗೆ ನಿತ್ಯ ದುಡಿಯೋದು ನಾವು ಕೂಳಿಗೆ. ನಮ್ಮೂರು ಸಾಹುಕಾರ ಮುಖ ನೋಡಿ ಕೊಡತನ ಬಡ್ಡಿಗೆ ಬಡ್ಡಿ ಕಟ್ಟೋದ್ರೊಳಗಾಗಿ ಒತ್ತುಂಟೆ ಬರ್ತೈತೆ ದೊಡ್ಡಿಗೆ. ಮಂಗಳವಾರ ಹೋಗ್ತಾರ ಗುಡಿಗೆ 2 ರೂಪಾಯಿ ಹಾಕ್ತಾರ. ಮಂಗಳಾರತಿ ತಟ್ಟೆಗೆ ಲಕ್ಷ ಲಕ್ಷ ಕೇಳ್ತಾರ. ಹೆಂಡ್ರು ಮಕ್ಕಳಿಗೆ ನಾವು ಹೋಗೋದು ಮಠಗಳಿಗೆ, ಸಿರಬಾಗೋದು ಗುರುವಿಗೆ. ಗುರುವಿಗೆ ಸಿರಬಾಗುವ ಎನ್ನನ್ನು ಸಾರದಿ ಎನ್ನುತ್ತಾರೆ ದೇವ. ಹೇಳಬೇಕು ತಮ್ಮ ನಮಂಕಿತವ ಬಳಿರೇ ಎಲೈ ಸಾರಥಿ, ನಿನ್ನ ವಾಕ್ಚಾತುರ್ಯಕ್ಕೆ ನಾನು ಮೆಚ್ಚಿದೆ. ಮೆಚ್ಚಬೇಕು ದೇವ. ಇಡೀ ನಿನ್ನ ಕೈಗೆ ಬಂಗಾರದ ಕಡಗವನ್ನು ಕೊಡುವೆನೋ, ಧರಿಸಿಕೋ. ಆಗಲಿ ದೇವ. ಎಲ ಪುಟ್ಟ ಸಾರಥಿ ದೇವ, ಇನ್ನು ಎನ್ನ ವಿಸ್ತಾರವನ್ನು ಹೇಳುವೆನು, ಚತ್ತೈಸಿ ಕೇಳು. ಚೆನ್ನಾಗಿ ಹೇಳು ದೇವ. ತಗ್ಗೆಂದು ಗಗ್ಗಲಸುವ ಗಗ್ಗರಿ ಎಂಬುವ ಘಾಟನಾದಕ್ಕೆ ಅಷ್ಟದಿಕ್ಪಾಲಕರು ತಮ್ಮ ತಂಬೊಳಗಾಡೆ ಭಯಗೊಂಡು ಅಡೆಗೆ ಕೊಂಡ ಬಿಟ್ಟರು. ಕೆಲ ಸಾರಥಿ ಎನ್ನಯ ಕರದಳ ಧರಿಸಿದ ತನಿಷ್ಠೇಂಕಾರಕ್ಕೆ ಪಾತಾಳ ಪರೇಂದ್ರನು ತನ್ನ ಮಸ್ತಕವಂ ತಗ್ಗಿಸಿ ತನ್ನ ಮುಕುಟದಲ್ಲಿ ಸೋಪಿದ ರಕ್ತವಂ ಪಳ್ಪಳ ಎಂದು ಹೊಡೆದಿತು.
ತಲುಪಿಗೆ ಭೂಮಿ ಆಕಾಶವೇ ಬೆಳೆದು ಹೌದು ದೇವ. ಇಬ್ಬಾಗವಾಗುವಂತ ಚದರಿ ಸಪ್ತ ಲೋಕಾದಿಗಳು ಬಾ ಎಂದು ಹೋರಾಡುತ್ತ ದುಃಖ ಸುತ್ತ ಈ ಜಲಾಶ್ರಯದಲ್ಲಿ ಮುಳುಗ ಬಿಟ್ಟವ. ಹರೇ ಕೆಲ ಸಾರಥಿ ಭೂಪತಿ. ಇದು ಅಲ್ಲದೆ ಹಬ್ಬ ಎಲೈ ಸಾರಥಿ ಭೂಪತಿ. ಎನ್ನಯ ಗುಡಿ ಮೀಸ ಎಂಬ್ರಭಸಕ್ಕೆ ಬಡವಿಪುರ ಗದ್ದನ ನಡಗಿಯನ್ನ ಪಟ್ಟಣವಂ ಬುಡದೆ ನನಗೆ ಸೇವಕರಾಗಿ ಸಂತೋಷದಿಂದ ಹೋಗುವರು. ಕಲಾ ಸಾರಥಿ ಇದು ಅಲ್ಲದೆ ಏನು ದೇವ. ದಗ್ಗೆಂದು ಗಗ್ಗಲಸುವ ಕಲಾ ಸಾರಥಿ ಭೂಪತಿ. ಎನ್ನಯ ಆರ್ಭಟ ಚೆನ್ನಯ ಕುಡಿ ಮೀಸ ಎಂಬ್ರಭಸಕ್ಕೆ ಬಡವಿಪುರ ಗದ್ದನ ನಡಿಗೆ ಎನ್ನ ಪಟ್ಟಣವಂ ಪುರದೆ ಜನಗೆ ಸೇವಕರಾಗಿ ಸಂತೋಷದಿಂದ ಹೋಗುವರು. ಕೆಲ ಸಾರಥಿ ಭೂಪತಿ. ಎಂತ ಉದ್ದಂಡ ಸಿಂಹ ಗರ್ಜಿಪ ವಿಜಯ ಬಲ್ಲಿದರಳು ಬಲ್ಲಿದ ವಿಕ್ರಮರಳು ವಿಕ್ರಮಾದೇಹಿ ಎಂಬ ಜನರಿಗೆ ಮನ ಕದಲದ ದೇಹಾರ್ಪಣೆ ಮಾಡುವ ಮಹಾದಾನ ಸೂರ ಸಕಲ ಬಲತ್ರಾಣ ಧ್ವರಿಣ ಗಗನದಿಂದ ಉದ್ಭವಿಸಿದ ಸಕಲ ಜೀವಿಗಳ ಪ್ರಕಾಶಮಯ ಚಂದ್ರನಾಥ ಭಾನುರಾಯನೇ ಎನ್ನ ಪಿತನು. ಕಲಾಸಾರಥಿ ಹಸ್ತಿನಾಪತಿ ಸಿಂಹಾಸನಕ್ಕೆ ಕುಂಭಾಯಮಾನನಾಗಿ ರಾರಾಜಿಸುವ ದುರ್ಯೋಧನ ಚಕ್ರವರ್ತಿಯೇ ನನ್ನ ಪ್ರಾಣ ಸಖನು. ಹೌದು ದೇವ. ಕಲಾಸಾರಥಿ ಇಂತಿರ್ಪ ಮಹಾದಾನದಂದೇಳ ಮಗ್ನನಾಗಿರುವ ಕಲಿ ಕರ್ಣ ತ್ವರಿಣ ರವಿಪುತ್ರ ಕರ್ಣ ಮಹಾರಾಜನಂದಾಡಿಗಡಿಗೆ ಜೈವೇರಿಯನ್ನು ಒಡೆಸುವಂತನಾಗಲೇ ಸಾರಥಿ ಒಡೆದು ಜೈವೇರು ಜಾಗ್ರತೆ. ದೇವ. ಕಲಿಕರ್ಣ ಮಹಾರಾಜಂತಹವಾದರೆ ಈ ಸುಂದರವಾದ ಸಭೆಗೆ ಬಂದ ಕಾರಣವೇನು ದೇವ ಮಹಾನುಭಾವ? ಬಳಿರೇ ಎಲೈ ಸಾರಥಿ ಈ ದಿವ್ಯಕರವಾದ ಸಭಾಭವನಕ್ಕೆ ಬಂದಿದ್ದ ಕಾರಣವೇನೆಂದು ಎನ್ನನ್ನು ಕೇಳುತ್ತಿರುವೆಯ? ಹೌದು ದೇವ. ಕೆಲ ಸಾರಥಿ ಎನ್ನ ಸನ್ಮಿತ್ರ ಏಕಚಕ್ರಾಧಿಪತಿಯರ ದುರ್ಯೋಧನ ಮಹಾರಾಜನೇ ಜಾಗ್ರತದಿಂದ ಬರಬೇಕು ಎಂಬ ನಿರ್ಧಾರವಿದ್ದ ಕಾರಣ ಹಾಚಿತ ದುರ್ಬಲ ಪ್ರಸಂಗವೇನಿದ್ದೀತೆಂದು ಮನದಳು ಗ್ರಹಿಸೆ ವೃದ್ಧನ್ಮುಖನಾಗಿ ನಾನು ಬಂದಿರುವನು. ದುರ್ಯೋಧನ ಭೂಪತಿಯಂ ಕರೆದು ಕರ್ಣ ಮಹಾರಾಜನಿರುವನೆಂದು ಹಾಡಿಗಡಿಗೆ ಜೈವೇರಿಯನ್ನು ಒಡೆಸುವಂತನಾಗಲೇ ಸಾರಥಿ ಒಡೆದು ಜೈವೇರಿ ಜಾಗ್ರತೆ ಆಗಲಿ ದೇವ. ಈ ಬಿಡವನ್ನು ಜಾಗ್ರತೆ. ಊನ್ಯಾರಿದ್ರು ಕೊಟ್ಬಿಟ್ರಪ್ಪ ಇದ್ರು. ಅಯ್ಯೋ ಶಿವ ಶಿವ, ಆ ಪಂಚ ಪಾಂಡವರನ್ನು ನಾನು ಹೇಗೆ ಕೊಲ್ಲಿಸಲೈ ರವಿನಂದನ? ಹಾ ಹೋ ಕೌರವೇಂದ್ರ, ಆ ಹೋ ಕೌರವೇಂದ್ರ, ಅವೋ ಕರ್ಣ ಎಂದ್ರಾದ್ರ ಕೀಳರನ್ನ ನಂದಿತ ವಜ್ರವಂದರಗಿಟ್ಟ ಬಣೆಯಳ ಕರವಿಟ್ಟ ಹಾ ಹಾ ಎಂದು ಉದರವಿಟ್ಟ ಚಂತೆಯನ್ನು ಮಾಡುತ್ತಿರುವ ನೀನು ಕಾರಣವೇನು? ಅಹೋ ಕೌರವೇಂದ್ರ, ಅವೋ ಕರ್ಣ ನಿನ್ನ ಮನಸ್ಸು ನಂದಿರ್ಪ ಕಾರಣವೇನು?
ಇರಲಿ. ನಿಂತ ನಿಲುವಿಗೆ ನಿನ್ನ ವೈರಿಗಳಿಗೆ ಉಪವಾಸವನ್ನು ಮಾಡಿಸಿ ಅವರ ಏಳು ಅಚ್ಚೊಯ್ನ ನಾಶ ಮಾಡಿಸಿ ನಿನ್ನ ಮನಸ್ಸಿಗೆ ಆನಂದ ಮಾಡದಿದ್ದರೆ ಈ ಕಡಿಗಲಿ ಕರ್ಣನೆಂಬ ಹೆಸರುವಿದ್ದ ಸಾರ್ಥಕವೇನು? ಕುರುಬದೇ ಎನ್ನ ಮುಂದೆ ಹೇಳುತ್ತಿರುವ ಬಡ ಪಾಂಡವರ ಸಂಗತಿ. ಆವೋ ಸೂರ್ಯನಂದನನಾದ ಕರ್ಣ, ಏಗ ಹೇಳಲಿ ಸಂಪೂರ್ಣ. ಬಾಪ್ಪರೇ ನಿಪುಣರಾದ ಪಾಂಡವರನ್ನ ಜಯಿಸುವುದಕ್ಕೆ ಅವೋ ಸೂರ್ಯನಂದನ, ಅವೋ ಕೌರವೇಂದ್ರ, ಅಪರಮಿತನಾದ ಅಕ್ಷಯಗಳ ಹೀನನಾದ ಭೀಷ್ಮನಿಗೆ ದಳಪತಿ ಪಟ್ಟವಂ ಗಟ್ಟಿ ಕಳಿಸಿದರೆ ಅವೋ ರವಿನಂದನ, ಅವೋ ಕೌರವೇಂದ್ರ, ಕಪಟ ನಾಟಕನಾದ ಶ್ರೀಕೃಷ್ಣನು ಅಪರಾತ್ರಿಯಲ್ಲಿ ಪ್ರಾರ್ಥನೆಯ ಮಾಡಿ ಭೀಷ್ಮರ ಬಳಿಗೆ ಕರೆದುಕೊಂಡ ಹೋಗಿ ಅವೋ ಸೂರ್ಯನಂದನ, ಅವೋ ಕೌರವೇಂದ್ರ, ಈ ರೀತಿ ವ್ಯಾಕವಂ ಪೇಳಿ ಪಾಂಡವರಿಗೆ ಕೃಪೆ ಮಾಡಬೇಕೆಂದು ದೀಪದವಂಬಿಗೆಯಂ ಪಿಡಿದನ. ಅವೋ ರವಿನಂದನ, ಅವೋ ಕೌರವೇಂದ್ರ, ಸಪ್ತಹೀನನಾದ ಧನುಂಜಯನು ಪಿಡಿದಿರತಕ್ಕಂತ ಮರ್ಮವನ್ನು ಹೇಳಿ ಕಳಿಸಿದಕ್ಕೆ ಭೀಷ್ಮನು ಶಕ್ತಿಹೀನನಾಗಿ ಇತರ ಪಂಜರದ ಮೇಲೆ ಸುಮ್ಮನೆ ಮಲಗಿದ್ದರ. ಎಂತ ಅಪಕೀರ್ತಕ್ಕ ಅಂಜಿದವರನ್ನು ನಂಬಿ ಸುಮ್ಮನೆ ಕಟ್ಟೋಣ. ಕರ್ಣ, ಮತ್ತೇನು ಹೇಳಲಿ ಕೇಳು ಇದರ ವಿಸ್ತೀರ್ಣ. ಅವೋ ಕೌರವೇಂದ್ರ, ಓ ಸೂರ್ಯನಂದನ, ಪಂಡ ಪಾರ್ಥನ ಪಂಡರಿಕಾಕ್ಷಣಂ ಕೂಡಿ ಕಂಡ ಗಂಡ ಗಲಿಗಳಾದ ಭೀಷ್ಮ ದ್ರೋಣರನ್ನು ಮೋಸ ಮಾಡಿ ಕೊಲ್ಲಿದರೆ ಅರ್ಜುನ, ಇದು ಏನೋ ನಿನ್ನ ಒಣಗರ್ಜನ? ಇದುವರೆಗೂ ಈ ಯಸ್ವದಲ್ಲಿ ಸೆರೆ ವೈರಿಗಳ ಇಲ್ಲ ಎಂದು ಗಣನೆ ಮಾಡುತ್ತಿರುವ ಎಲ್ಲ ಒಳಿಯಿತು ನಿನ್ನ ಒಣ ಪೌರುಷವೆಲ್ಲ. ಇರಲಿ, ಮತ್ತೇನು ಹೇಳು ಸದ್ಗುಣ ಸಾಂದ್ರ. ಅವೋ ಶತ್ರುಗಳ ಮತ್ತಕವಂ ಕತ್ತರಿದವ ಕಲಿಕರ್ಣ, ಮಾತು ಹೇಳುವನು ಕೇಳ. ಚೆನ್ನಾಗಿ ಹೇಳರಾಜಣ್ಣ. ದ್ರೋಣರಿಗೆ ದಳಪತಿ ಪಟ್ಟವಂ ಗಟ್ಟಿ ಕಳಿಸಿದರೆ ವೈರಿಗಳಂ ಗಟ್ಟಿಸವದ ಬಿಟ್ಟು ತೆರದಿಕ್ಕಿ ಧರ್ಮಜಲಂ ತಂದಪ್ಪಿಸವದ ಬಿಟ್ಟ. ಅವೋ ಸೂರ್ಯನಂದನ, ಅವೋ ಕೌರವೇಂದ್ರ, ಸಿದ್ಧ ಜನಪಿತನಾದ ಕಪಟೋತ್ಮನಾದ ಧರ್ಮಜನು ನುಡಿದ ನುಡಿಯೋ ಸತ್ಯವೇ ಎಂದ ವ್ಯಕ್ತ ಸಂಗ್ರಾಮದ ಪ್ರಾಣವಂ ಕೊಟ್ಟರ. ಎನಗೆ ಚಿಂತೆಯಂ ತಂದಿಟ್ಟರ, ಮುಂದೆ ಬರವ ಜಯಿಸಿರಿಯಂ ಚುಟ್ಟರು. ಅಯ್ಯೋ ಕರ್ಣ, ಎನಿಗೆ ಹುಚ್ಚು ಹಿಡಿದಿರಬಾದು. ಈಗ ನಾನೇನು ಮಾಡಲಿ ಕರ್ಣ? ಇದೇ ನೋಡು ಎನಗಿರುವ ವ್ಯಸನ. ಅವೋ ಕೌರವೇಂದ್ರ, ಅವೋ ಕರ್ಣ, ಖಂಡ ಗಲಿಗಳಾದ ಮೇಘ ಮಂಡಲಕ್ಕೆ ಮಾರುತ್ತನಂತಪ್ಪುವ ಕೌರವೇಂದ್ರ, ಕಾಡು ತಾಪವೆಂಬ ಕಡಲೊಳಗೆ ಮೊಳಗೆ ಮಿಡಿಗಾಡು ಪ್ರಾಣ ಬಿಡುವನೆಂದು ಆಡುತ್ತೀಯಲ್ಲ, ನೇನಾಡುವ ನುಡಿಯೋ ಸರಿಯಾಗುತ್ತಲ್ಲ. ಯಾವುದಕ್ಕೆ ಸರಿಯಾಗಿತ್ತಲ್ಲ? ಅವೋ ಕೌರವೇಂದ್ರ, ಅವೋ ಕರ್ಣ, ತಡ ಮಾಡದ ಯುದ್ಧಕ್ಕೆ ಸನ್ನಿಧನಾಗೆಂದು ಎನಗೆ ದಳಪತಿ ಪಟ್ಟವನ್ನು ಕೆಟ್ಟು ಅಪ್ಪಣೆಯಂ ಕೊಟ್ಟರೆ ಅಡವಿಯಲ್ಲಿ ಬಿಡಿದಿಯಂ ಮಾಡಿ ಪಡವಿಯಂ ನೀಗೆ ಗೆಡದ ತಪ್ಪಲನ್ನು ತೆಂದ ಒಡಲ ಬರದ ಮಾಡುಗಲ್ಲವ ಜಡಮತಿ ಪಾಂಡವರನಂ ಏ ಯುದ್ಧದಳ ಕಡವಿ ಅವರ ನಮ್ ಎಡಮುಡಿ ಕೆಟ್ಟಿ ಬಿಡದೆಳೆದು ತರದಿದ್ದರೆ ಈ ಕಡಿಗಲಿ ಕರ್ಣನೆಂಬ ಈ ಪಡವಿ ತಾಯಿಯನ್ನು ಅವೋ ಕೌರವೇಂದ್ರ, ಅವೋ ಸೂರ್ಯನಂದನ, ಈ ಭುವನ ಮಂಡಲವನ್ನು ಬೆಳಗಿಸುವ ಎನ್ನ ಜನಕನಾದ ಸೂರ್ಯನಾರಾಯಣನೇ ಕಡುತ್ತಾಪದಿಂದ ಎನ್ನಂ ನಂದಿಸಲಿ. ಇಲ್ಲವಾದರೆ ಮತ್ತೇನೇ ಕೇಳಲೆ. ಆಹೋ ಕೌರವೇಂದ್ರ, ಅವೋ ಕರ್ಣ,
ನುಗ್ಗೆಯನ್ನು ಯಥೇಷ್ಟವಾಗಿ ಬಡಿಸಿದರೆ ತೊಪ್ಪದಲ್ಲಿ ತುತ್ತನ್ನ ಅದ್ದದ್ದು ನುಂಗುವುದರಲ್ಲಿ ಸಮರ್ಥರಲ್ಲದೆ ಈ ಸಂಗ್ರಾಮದ ಸಂಗತಿ ಅವನಿಗೇನು ಗೊತ್ತು? ದುರ್ಯೋಧನ ಇಲ್ಲಿ ನಿಂತಿದ್ದ ಎಣದಂತಿರುವ ಅಶ್ವತ್ಥಾಮನಿಗೇನು ಗೊತ್ತು ಈ ಯುದ್ಧದ ಸಂಗತಿ? ದುರ್ಯೋಧನ ವೃತ ಮಾಡದಿರು ಇಂಥ ಸುದ್ದಿಯನ್ನ. ಬಪ್ಪರೆಯಲೈ ಕರ್ಣ, ನೀನೇ ಗಂಡಗಲ ಎಂದು ಬ್ರಹ್ಮಾಂಡವ ತುಂಬ ತೊಳಗವದ ನಿನಗೆ ಗೊತ್ತಿಲ್ಲವೇನಲೇ ಅದವ? ಹಿರೇ ಕರ್ಣ, ಎಲೆ ಅಶ್ವತ್ಥಾಮನೇ, ಮಾಧ್ಯವ ಪಾಂಡವನ ಮಗ ಮುದ್ದು ಹುಡುಗನಾದ ಉದುರಿನೋಳೆ ನಿಂತ ಸದ್ಬಲವಿತರ ತೋಳೆಗಳಂ ಚಿತ್ರ ರಮಯತರ ಎಲೇ ಕರ್ಣ, ಎಲೆ ಈ ಮುದ್ದು ಹುಡುಗನಾದ ಅಶ್ವತ್ಥಾಮನೇ, ಎನ್ನ ಒಮ್ಮೆ ಸೊಕ್ಕಿನಿಂದ ಎನ್ನಪ್ಪನಂ ಚಿದ್ದಿಯಾದರೆ ಮಾಡುವುದೇನು ನೀನಲೇ ಅಶ್ವತ್ಥಾಮನೇ? ನಿನ್ನ ಪಕ್ಕೆಲುಬುಗಳನ್ನು ಪಟ್ಪಡನ್ನು ಮುರಿದ ತೆರೆಗಳು ಬರಂತೆ ಸ್ವಲ್ಪ ಕಾಲ ಸಹಿರಿಸುವ ಯಾರು ಪಕ್ಕೆಲುಬುಗಳ ಪಟ್ಪಡನ ತೆರೆಗಳು ಅಂತ ಮಾಡುವುದೇ ಅಶ್ವತ್ಥಾಮನೇ. ತೆರೆಗೊರಳವನಂತ ಒಡೆಯರ ತೊರಳ ತೆಗವನಾಡು ನಿನ್ನ ಕರಳ ಎಲೆ ಅಶ್ವತ್ಥಾಮನೇ, ಎಲೇ ಕಬ್ಬಲ್ಲಿಗನಾದ ಕರ್ಣ, ನಿಮ್ಮಪ್ಪನಾದ ದ್ರೋಣನ ಯಾವ ಗಂಭೀರ ಇರಲಿ ಆರಿ ಬರುವ ನೀನ್ಯಾವ ರಣಸೂರ? ಸ್ವಲ್ಪವನ್ನ ಚೈರಿಸಲೇ ತೋರಿಸುವನು ಚಪ್ಪನ್ನಾರು ದೇಶಾಧಿಪತರಿಂದ ಕಪ್ಪ ಕಾಣಿಗೆ ಎಂದಂದ ರಾಜ ರಾಜೋತ್ಪನ್ನನಾದ ಕೌರವ ಮಹಾರಾಜನಿಗೆ ಏಕಚಕ್ರಾಧಿಪತಿ ಎಂಬ ಹೆಸರು ವಸತಿಯಳು ತುಂಬಿರುವುದ ನಾನ, ಇಲ್ಲವಾದರೆ ನಿಮ್ಮಪ್ಪನಾದ ದ್ರೋಣನ. ಎಲೆ ಅಶ್ವತ್ಥಾಮನೇ, ಮಧ್ಯವ ಪಾಂಡವನ ಮಗ ಮುದ್ದ ಒಡಗನಾದ ಅಭಿಮಾನ್ಯ ಚಕ್ರಬಿಂಬ ಕೋಟಕ್ಕೆ ಹೋಗ ಅವನ ಎದುರಿಗೆ ನಿಂತ ಯುದ್ಧವನ್ನು ಮಾಡಲಾಗದೆ ಅವನ ಎಂದಕ್ಕೆ ಹೋಗ ಮೋಸದಿಂದ ಕೈಗಳನ್ನು ಕತ್ತರಿಸದ ನೀನ ಅಥವಾ ನಮ್ಮಪ್ಪನ ಎಲೆ ಅಶ್ವತ್ಥಾಮನೇ, ಕಬ್ಬಲ್ಲಿಗನಾದ ಕರ್ಣ, ಈ ಸಾರ್ವಭೌಮನು ಪಾಂಡವರನ್ನು ಜಯಿಸುವುದಕ್ಕಾಗಿ ಹುಟ್ಟಿರುವ ದಟ್ಟನಾದ ಕಲಿಕರ್ಣನು. ಎಲೆ ಅಶ್ವತ್ಥಾಮನೇ, ಎಲೇ ಕರ್ಣ, ನಿಮ್ಮಪ್ಪನಿಗೆ ದಳಪತಿ ಪಟ್ಟವನ್ನು ಕಟ್ಟಿದರೆ ಆ ಶ್ರೀಕೃಷ್ಣನ ಕಪಟವನ್ನು ಹರಿಯದೆ ತನ್ನ ಸರ್ವವನ್ನು ಹೊರಗಿಟ್ಟು ಸ್ವರ್ಗಾರೋಹಣ ಮಾಡಿ ಬರುವುದರೊಳಗಾಗಿ ನಿಮ್ಮಪ್ಪನ ದೇಹವನ್ನು ತೊಂಡ ಮಾಡಿಬಿಟ್ಟರು. ಎಲೆ ಅಶ್ವತ್ಥಾಮನೇ, ಎಲೇ ಕರ್ಣ, ಇಂಥ ವೀರ ಕ್ಷತ್ರಿಯರ ತಂತುವಿನಲ್ಲಿ ಓಡಾಡುವುದನ್ನೇ ಬಿಟ್ಟು ಬಿಲ್ ಬಾಣಂಗಳಂ ಪಡೆವಿಗಿಟ್ಟರೇನು ಫಲ? ಎಲೆ ಅಶ್ವತ್ಥಾಮ, ಎಲೇ ಕರ್ಣ, ನಿಮ್ಮಪ್ಪನು ಸುಮ್ಮನೆ ಪ್ರಾಣವನ್ನೇ ಬಿಟ್ಟನು, ಕೌರವರಿಗೆ ದುಃಖವನ್ನು ತಂದಿಟ್ಟನು. ಆ ಬಡ ಪಾಂಡವರಿಗೆ ಜಯವನ್ನು ಕೊಟ್ಟ ಬಿಟ್ಟನ ಎಲೆ ಈ ಬಂಡ. ಎಲೆ ಅಶ್ವತ್ಥಾಮನೇ, ಎಲೇ ಕರ್ಣ, ಅಲ್ಲಿಲ್ಲಿ ಚಾಡಿ ಎಂದು ಹೇಳುವುದನ್ನು ಬಿಟ್ಟು ಹೋಳಿಗೆ ತುಪ್ಪವನ್ನು ಯಥೇಷ್ಟವಾಗಿ ಬಡಿಸಿದರೆ ಹೊಟ್ಟೆ ಬಿರಿಯುವಂತ ತಿನ್ನುವುದರಲ್ಲಿ ನೀನೇ ಬಂಡನಲ್ಲದೆ ಸಂಗ್ರಾಮದ ಸಂಗತಿ ನಿನಗೇನು ಗೊತ್ತು? ದ್ರೋಣನ ಕುಮಾರ ಸಲಮಲ ಗಾತ್ರ, ಎಲೇ ಕೆಟ್ಟ ಜಾತಿಯಳ ಹುಟ್ಟದ ಕರ್ಣ, ಬ್ರಾಹ್ಮಣರ ಚಾಡಿ ಏಳ ಒಟ್ಟ ತುಂಬ ಸಗಳತ್ತಾರಂದು ಈ ಸಭೆಯಲ್ಲಿ ನುಡಿವಿಯಲ್ಲ. ಇಲೇ ಬಂಡ, ಇದೇ ಅಸತ್ತಮನೆ, ನಿಮ್ಮಪ್ಪನ ಚಾಡಿ ಏಳ ಕೊಲ್ಲಸದಂಗೆ ನಮ್ಮಪ್ಪನ ಚಾಡಿ ಏಳ ಒಬ್ಬನ ಪ್ರಾಣಸ್ಥಾ ತೆಗೆಸಲಿಲ್ಲ. ಸ್ವಲ್ಪ ಕಾಲ ಸೇರಿಸಿಗೆಯಲೇ ಅಸತ್ತಮ, ಎಲೇ ಬುದ್ಧಿ ಇಲ್ಲದವನೇ, ಎಲೈ ಬುದ್ಧಿ ಇದ್ದವನೇ, ಹಿಂದಕ್ಕೆ ಸಮುದ್ರ ಮತನ ಮಾಡುವ ಕಾಲವದಲ್ಲಿ ದೇವತಾನ್ಯರಿಗೆ ಅಮೃತ ನಡೆಯ ಸಮಯದಲ್ಲಿ ಆ ರಾಹುವನ್ನು ರಾಕ್ಷಸನ ದೇವತೆಗಳೆಲ್ಲ ಗುಂಪಿನಲ್ಲಿ ಕುಳಿತದ್ದರ. ಇಲೇ ಬಂಡ, ಇಲೇ ಅದಮ, ನಿಮ್ಮಪ್ಪನಾದ ಸೂರನ ಬೆರಳದಿಂದ ತೋರಿಸಲ ಅಚ್ಯುತನರಿಯುವ ಚಾಟಿಯಿಂದ ಆ ರಾಹುವನ್ನ ಶಿರವನ್ನ ಅರಿದನು.
ಸಹಜವಾಗಿ ಅರ್ಜಿರುವನಲೇ ಅಸತ್ತಮ. ಇದೇ ಬಂಡ ಇರೇ ಅಸತ್ತಮನೇ, ಸುಮ್ಮನೆ ಬಾಯಿ ಮುಚ್ಚಕೊಂಡ ಎದ್ದರವಳತಾಯ್ತು. ಇಲ್ಲವಾದರೆ ನೀನು ನನ್ನನ್ನು ಮಾಡುವುದೇನಲೇ ಅಸತ್ತಮ. ಇದೇ ಬ್ರಹ್ಮಸ್ತರದಿಂದ ನಿನ್ನ ಶಿರವನ್ನು ಕಡದು ಈರನ ಮಂಡಲಕ್ಕೆ ಭೂತಾಳಕ್ಕೆ ಒತ್ತಿಸಿಬಿಡುವನ. ಸುಮ್ಮನೆ ಬಾಯಿ ಮುಚ್ಚಕೊಂಡ ಎದ್ದರವಳತಾಯ್ತು. ಇಲ್ಲವಾದರೆ ನೀನು ನನ್ನನ್ನು ಮಾಡುವುದೇನಲೇ ಅಸತ್ತಮ. ಖಂಡಿತ ಕುಲಗೀನನಾದ ಕರ್ಣ ಬಂದತು ನೋಡಿ ಎನ್ನಿಂದ ನಿನಗೆ ಮರಣ. ಎಲೈ ದ್ರೋಣನ ಕುಮಾರ, ಇಲ್ಲಿ ಹೇ ಕರ್ಣ, ಎಲೈ ದ್ರೋಣನ ಕುಮಾರ, ಎಲೆ ಕಬ್ಬಲ್ಲಿಗನಾದ ಕರ್ಣ, ನಿಮ್ಮಪ್ಪನಾದ ಎಲೆ ದ್ರೋಣನ ಕುಮಾರ, ಎಲೆ ಕರ್ಣ, ನಿನ್ನ ಬ್ರಹ್ಮಾಸ್ತ್ರವು ಎನ್ನದೊಂದು ವ್ರಾಮೂಸದ ನಡಗುವುದಿಲ್ಲ. ಸ್ವಲ್ಪವನ್ನು ಸೇರಿಸಲೇ ತೋರಿಸುವನ. ಎಲೆ ಅಸತ್ತಮನೇ, ಎಲೆ ಕಬ್ಬಲ್ಲಿಗನಾದ ಕರ್ಣ, ತಿಪ್ಪೆಯ ಗುಣಿ ಒಳಗೆ ಕ್ರಿಮಿಕೀಟಗಳನ್ನು ತಿಂದ ಕಾಲ ಗರಣ ಮಾಡುವ ಕಪ್ಪೆಯ ತಪ್ಪದೆ ಚಿರಚರದಿಯಲ್ಲಿ ಪಕ್ಕಂತಾಯಿತು. ಎಲೆ ಅಸತ್ತಮನೇ, ಎಲೆ ಹದಮ, ನಿಮ್ಮಪ್ಪನು ಪರಶುರಾಮನಿಂದ ಧನಸನ್ನೇ ಪಡೆದನು. ನಮ್ಮ ಕ್ಷತ್ರಿಯರ ಕುಲದಲ್ಲಿ ಶ್ರೀರಾಮಚಂದ್ರನಾದ ಮಕ್ಕಳಾದ ಲವಕುಶರು ಆ ಸೂರ್ಯನನ್ನು ಮೆಚ್ಚಿಸಿ ಬ್ರಹ್ಮಾಸ್ತ್ರವನ್ನು ಪಡೆದರು. ಎಲೆ ಅಸತ್ತಮ, ಎಲೆ ಹೇ ಕರ್ಣ, ಇದರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂಬುದು ನೀನೇ ಹೇಳಲೇ ಅಸತ್ತಮ. ನಿನಗೆ ತಕ್ಕ ಎನ್ನಡನ ಸಂಗ್ರಾಮ. ಎಲೆ ಕುಲಹೀನನಾದ ಕರ್ಣ, ಎಲೆ ಕುಣ್ಯ ಅಸತ್ತಮನೇ, ಕೈಲಾಗದ ನಾಯಿಯೇ ಮಾರಿ ನಿಂತ ಬಗಳ ತಂಗಿ ಯಾತಕ್ಕೆ ಒದರುತ್ತಾನೆಂದಿರುವೆ. ಸ್ವಲ್ಪ ಕಾಲ ಸೈರಿಸಿಗೆಯಲೇ ದ್ರೋಣ ಕುಮಾರ, ನಿನ್ನ ಶೌರ್ಯವನ್ನು ಎನ್ನು ನಡೆದು ತೋರಿಸು. ಸಹಜವಾಗಿ ತೋರಿಸುವನು. ನೀನು ನನ್ನನ್ನು ಮಾಡುವುದೇನು ಈ ರಣಮಂಡಲದಲ್ಲಿ? ಸಂಪೂರ್ಣ ಸಭೆಯ ಸಜ್ಜನರು ನೋಡುವರು. ಸಹಜವಾಗಿ ನೋಡುವರಲೇ ಅಸತ್ತಮನೇ. ಅಂಜುವುದೇನಲೇ ಅಸತ್ತಮನೇ. ಆ ತೂಳಿಗೆ ಖಡ ಅನ್ನುವುದ ಅಂಜವದ ಎಲೆಯ ಮೂರ್ಖ. ಕೌರವನ ಮನೆಯಲ್ಲಿ ಕೂಳಿ ತಿಂದ ಹಾಳು ಮಾಡುವ ಕೊಬ್ಬಿದ ಪಾನದಂತ ಮಾರ್ಮಲೆತ ನುಡಿದ ನುಡಿಗ ಅಶ್ವತ್ಥಾಮನೆಯ ದೊರೆಯಾಕೆ ನಿನ್ನ ಮುರಾಂತಕನ ಬೆನ್ನು ಬಿದ್ದರ ತೋರಿ ಕಾಲು ಪಡೆದ ಎಳೆದ ಊರು ದೇವತೆಯ ಮುಂದೆ ಕೋಣವನ್ನು ಕಡದಂತ ನಿನ್ನನ್ನು ಕಡೆದ ರಣದೇವತೆಗೆ ನರಬರೆಯ ಕಡೆದಿದ್ದರೆ ದ್ರೋಣನ ಪುತ್ರನೆಂಬ ಸಂಭವನೇ ನಾನಲ್ಲ. ಮೃಡ ದೇವಕನ ಸಾಕ್ಷಿಯಾಗಿ ಹೇಳುತ್ತೇನೆ ಕೇಳು. ಚೆನ್ನಾಗಿ ಹೇಳಲೇ ಅಸತ್ತಮನೇ. ನಿನ್ನಂ ಜಯಿಸದಿದ್ದರೆ ಎನ್ನ ಚಿಕ್ಕಬದ ಕೈಯೊಳಗೆ ಇರುವುದನ್ನು ಈ ತನಸ್ಸವನ್ನು ಬಂದು ನೋಡಿ ಎನ್ನಿಂದ ನಿನಗೆ ಮರಣ. ನಿನ್ನ ಧನಸನ್ನ ಇದೇ ಕೈಯೊಳಗೆ ಹಿಡಿದ ಗಂಡ ಬ್ರಹ್ಮಾಂಡಕ್ಕೆ ಆಶ್ಚರ್ಯ ಆಗುವಂತ ಒಯ್ಯದಿದ್ದಡೆ ಈ ಗಂಡಗಲಿ ಕರ್ಣನೇನೆಂಬುದು ಇದೇ ರಣಮಂಡಲದಲ್ಲಿ ನಿನಗೆ ತೋರಿಸುವನು. ಖಂಡಿಯ ಕುಲಹೀನನಾದ ಕರ್ಣ ಬಂದತು ನೋಡಿ ಎನ್ನಿಂದ ನಿನಗೆ ಮರಣ. ಎಲೆ ಅಸತ್ತಮನೇ, ಎಲೆ ಕಬ್ಬಲ್ಲಿಕನಾದ ಕರ್ಣ, ನಿನ್ನನ್ನು ನಾನು ಗುರುಪುತ್ರನೆಂದು ಸುಮ್ಮನೆ ಬಿಟ್ಟರೆ ನಿನ್ನ ನಾಲ್ಗೆ ಎಂಬುವುದು ಬಹಳ ಉದ್ದವಾಯಿತೆ ಎಲೆ ಈ ಬಂಡ. ಸಹಜವಾಗ ಉದ್ದಾಗಿರುವುದು ನೀನು ಮಾಡುವುದೇನಲೇ ಬಂಡ. ಬೀಡಾಲನ ಮುಂದೆ ಇಳಿಯೋ ಚಿನ್ನಾಟವೇ. ಸ್ವಕ್ಕಿದ ಮದ ಗಜ ಮೃಗರಾಜನ ಸದನ ವಂಶದ ಬೆಳೆದು ಪಕ್ಕು ಪ್ರಾಣದಿಂದ ಉಳಿದೀತೆ. ನಂಬಂದಂತೆ ಲೆಕ್ಕವಿಲ್ಲದ ನಿನ್ನ ಬಲವನ್ನು ಎನ್ನ ಮುಂದೆ ತೋರಲಕ್ಕೆ ಬಂದರೆ ಬಾಪ್ಪರೆ
ಈ ಗಂಡಗಲಿಯಾದ ಕರ್ಣನ ಮುಂದೆ ನಿನ್ನಾಟವೂ ನಡೆಯಬಲ್ಲದೆ. ದ್ರೋಣನ ಪುತ್ರ ನಮ್ಮ ಸಂಭವನೆ ನಾನೇನು ಸಾಮಾನದವನಲ್ಲಲೇ ಬಣ್ಣ. ಎಲೆ ಅಶ್ವತ್ಥಾಮನೇ, ಎಲೆ ಕಬ್ಬಲ್ಲಿಗನಾದ ಕರ್ಣ, ಈಗೋ ಈ ಪ್ರಚಂಡ ತರವಾದ ಬಾಣದಿಂದ ನಿನ್ನ ರುಂಡವನ್ನು ಅರಗೆಳೆದು ತೋರುವನು. ಇನ್ಯಾತಕ್ಕೆ ತಡಲೆ ಕೋಣ, ದೊರದೊಳ ಆರಿಸಿಬಿಡುವನು ನೋಡಿ ನಿನ್ನ ಪ್ರಾಣ. ಎಲೆ ಮಾರ್ತಣ್ಣನ ನಂದನನಾದ ಬಂಡ ಕರ್ಣನೇ, ಎಲೆ ಮಾರ್ತಂಡನ ನಂದನನಾದ ಕುನ್ನಿ ಅಶ್ವತ್ಥಾಮನೇ, ತನ್ನ ಮಗ ಬಗೆ ಈ ಭೂಮಂಡಲಾಧಿಪನಂದು ಕರೆದರೆ ಮಂಡಲಾಧಿಪರೋ ನಗವರೆ. ನರಕೇಸರ ಎಂ ಕಣಿಕ ಸ್ವಾದವು ಬದುಕಬಲ್ಲದ. ನಿನಗೆ ಗೊತ್ತಿಲ್ಲವೇನಲೇ ಅಶ್ವತ್ಥಾಮನೇ? ಸರಸಲಾಡಬಲ್ಲದ. ಶಿಲೆಯು ಕುಸಲ ಯಾದಕ್ಕೆ ಈಡಾಗಬಲ್ಲದೆ. ಇದರಂತ ಉನ್ನತ ಪರಾಕ್ರಮವನ್ನು ತಡೆಯದ ನಿನ್ನ ಪ್ರಾಣವನ್ನು ಉಳಿಯಬಲ್ಲದೆ. ಎಲೆ ಕಬ್ಬಲ್ಲಿಗನಾದ ಕರ್ಣ, ಎಲೆ ಅಶ್ವತ್ಥಾಮನೇ, ಜಾಗ್ರತೆಯಿಂದ ಬಾಣ ಮಮ್ಮೂಡು. ಎನ್ನ ಶೌರವನ್ನು ನೋಡು, ಎನ್ನೊಡನೆ ಯುದ್ಧವನ್ನು ಮಾಡು. ಬಂದು ನೋಡಿ ಎನ್ನಿಂದ ನಿನಗೆ ಮರಣ. ಎಲೆ ಕೂರನಾದ ಅಶ್ವತ್ಥಾಮನೇ, ನಡೆಯಲಿ ನಮ್ಮಿಬ್ಬರಿಗೆ ಸಮರ. ಸ್ವಲ್ಪವನ್ನು ಸೇರಿಸಲೇ ತೋರಿಸುವನ. ದೊರದೊಳ ಆರಿಸಿಬಿಡುವನು ನೋಡಿ ನಿನ್ನ ಯಾಸಿರ. ಎಲೆ ದೃಷ್ಟನಾದ ಕರ್ಣ, ಎಲೈ ದುಷ್ಟನಾದ ಮುದ್ದ ಅಶ್ವತ್ಥಾಮನೇ, ಇನ್ಯಾತಕ್ಕೆ ಹಾಲೇಶ. ಬಿಲ್ಲ ಬಿದ್ದಕ್ಕೆ ನಿಲ್ಲಲೈ ಬಂಡ. ಊಡು ಒಡವರ ಬ್ರಹ್ಮಸ್ತರದಿಂದ ಬಾಣ ಉಳಿಯದು ನಿನ್ನ ಪ್ರಾಣ. ಎಲೆ